ಹಾಯ್ ಅನುಸತಿ ಲಾಗ್ಸ್ಗೆ ಸ್ವಾಗತ. ಮಟನ್ ಸಾಂಬಾರು ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಟೊಮೊಟೊ ಒಂದು ಹಚ್ಚಿಟ್ಟಿರೋ ಅಂಥದ್ದು, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಖಾರಕ್ಕೆ ತಕ್ಕಷ್ಟು ಹಸಿರುಮೆಣಸಿನ್ಕಾಯಿ, ಕೊತ್ತಂಬರಿ, ಕಡಲೆ, ಗಸಗಸೆ, ಮನೇಲೇ ಮಾಡಿಸಿಟ್ಟಿರುವಂಥ ಖಾರದ ಪುಡಿ, ಕಾಯಿ, ಮಟನ್ ಮಸಾಲೆ, ಹಚ್ಚಿಟ್ಟಿರುವಂಥದ್ದು ಒಗ್ಗರಣೆ ಒಂದು ಈರುಳ್ಳಿ, ಗರಂ ಮಸಾಲೆ, ಅರಿಶಿಣ, ಉಪ್ಪು, ಕಸ್ತೂರಿ ಮೇಥಿ, ಎಣ್ಣೆ, ತೊಳೆದು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿರೋವಂಥ ಮಟನ್ನು, ಕಾಯಿ ಕಡಲೆ ಸಪ್ರೇಟಾಗಿ ಒಂದು ರುಬ್ಕೋತೀನಿ. ಇದಿಟ್ಟಿದ್ದೀನಲ್ಲ ಟೊಮೊಟೊ ಈರುಳ್ಳಿ ಎಲ್ಲ, ಅದನ್ನು ಸಪ್ರೇಟಾಗಿ ರುಬ್ಕೋತೀನಿ. ಬನ್ನಿ ಒಗ್ಗರಣೆಗೆ ಹಾಕೋಣ. ಎಣ್ಣೆ, ಕಸ್ತೂರಿ ಮೇಥಿ, ಈರುಳ್ಳಿನ ಕಂದು ಬಣ್ಣ ಬರಗಂಟ ಬಾಡಿಸ್ಕೋತೀನಿ ಎಣ್ಣೆಲೇನೆ. ಅದೇ ಒಗ್ಗರಣೆಗೆ ಹಾಕಿರೋವಂಥದ್ದಕ್ಕೆ ಮಟನ್ ಹಾಕ್ತಾಯಿದ್ದೀನಿ. ಮಟನ್ನ ಚೆನ್ನಾಗಿ ಎಣ್ಣೆಲೇ ಫ್ರೈ ಮಾಡ್ಕೋಬೇಕು. ಅದು ನೀರಿನ ಅಂಶ ಸ್ವಲ್ಪ ಡ್ರೈ ಆಗೋ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಟನ್ನ. ಅರಿಶಿಣ, ಒಂದು ಚಿಟ್ಟೆ ಅರಿಶಿಣ, ಉಪ್ಪು, ಮಟನ್ ಮಸಾಲೆ, ಈರುಳ್ಳಿ ಖಾರಕ್ಕೆ ಹಾಕೋನು ಒಗ್ಗರಣೆ ಮಾಡ್ಕೋಬೋದು. ಈ ಥರ ಡಿಫ್ರೆಂಟ್ ಸ್ಟೈಲಲ್ಲೂ ಮಾಡ್ಕೊಳ್ಳಿ ಒಮ್ಮೆ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡೀಲಿ ಅಂತ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಲಿ. ನೋಡಿದ್ರೆ ಬಾಯಲ್ಲಿ ರುಚಿ ಬರೋ ಥರ ಇದೆ ಮಟನ್ಸ್. ಆವಾಗಲೇ ರುಬ್ಬಿಟ್ಕೊಂಡಿರೋ ಅಂಥ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಪೇಸ್ಟು ಅದರಲ್ಲಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಮಟನ್ನ. ಇದರಲ್ಲಿ ಬೇಯಿಸ್ಕೊಂಡ್ರೆ ನಾವು ಕಾಯಿ ನೀರು ಹೋದಾಗ ಜಾಸ್ತಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಒಗ್ಗರಣೆಯಲ್ಲಿ ಜಾಸ್ತಿ ಬೇಯಿಸ್ಕೊಂಡ್ರೆ ತುಂಬ ಟೇಸ್ಟ್ ಬರುತ್ತೆ. ಅದ್ರ ಖಾರ ಎಲ್ಲ ಚೆನ್ನಾಗಿ ಮಟನ್ಗೆ ಹಿಡ್ದಿರುತ್ತೆ. ಚೆನ್ನಾಗಿ ಈರುಳ್ಳಿ ಖಾರದಲ್ಲೇ ಬೇಯಿಸ್ಕೊತಾ ಇದ್ದೀನಿ ಮಟನ್ನ. ಗರಂ ಮಸಾಲೆ 1 ಸ್ಪೂನು, ಚಕ್ಕೆ ಪುಡಿ ಇದ್ರೂ ಹಾಕೋಬೋದು, ಗರಂ ಮಸಾಲೆ ಇದ್ದರೆ ಹಾಕೋಬೋದು. ನಿಮ್ಗೆ ಯಾವ್ದು ಇಷ್ಟ ಅದನ್ನು ನೀವು ಚಾಯ್ಸ್ ಮಾಡಿ ಹಾಕೋಬೋದು. ಮನೇಲೇ ಮಾಡಿಸಿರುವಂಥ ಖಾರದ ಪುಡಿ, ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಹಸಿರು ಮೆಣ್ಸಿನ್ಕಾಯಿ ಹಾಕಿರ್ತೀವಲ್ವ, ನೋಡಿ ಹಾಕ್ಕೋಬೇಕು ಖಾರದ ಪುಡಿನ. ಕಾಯಿ ನೀರು ಮತ್ತು ಕಾಯಿ ಕಡಲೆ ಎಲ್ಲ ರುಬ್ಬಿ, ಖಾರದ ಪುಡಿ ಎಲ್ಲ ರುಬ್ಬಿ ಒಂದೇ ಸರಿ ಹಾಕ್ಬೋದು. ಈ ಥರ ಖಾರದ ನೀರಲ್ಲಿ ಬೇಯಿಸೋದ್ರಿಂದ, ಖಾರದ ಪುಡಿ ನೀರಲ್ಲಿ ಬೇಯಿಸೋದ್ರಿಂದ ಚೆನ್ನಾಗಿ ತುಂಬ ಟೇಸ್ಟ್ ಬರುತ್ತೆ ಮಟನ್ನು. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಮಟನ್ನು. ಅದಕ್ಕೋಸ್ಕರ ಈ ಥರ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಮಾಡ್ತಾಯಿದ್ದೀನಿ. ಇದರಲ್ಲೇ 1-2 ಕುದಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಖಾರದ ಪುಡಿ ನೀರಲ್ಲೇ ಮಟನ್ನ. ಮಟನ್ ಬೇಯ್ತಾ ಇದ್ರೆ ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತೆ. ಕಾಯಿದ ನೀರು, ಕಾಯಿ ಕಡಲೆ ಚಕ್ಕೆ ಎಲ್ಲ ಆಡಿಸ್ಕೊಂಡಿರೋ ಅಂಥದ್ದು ನೀರನ್ನ ಹಾಕ್ತಾಯಿದ್ದೀನಿ ಇವಾಗ. ಗಟ್ಟಿ ಬೇಕು ಅಂತ ಅಂದರೆ ಕಾಯಿ ನೀರು ಜಾಸ್ತಿ ಹಾಕೋಬೇಕು. ತೆಳು ಬೇಕು ಅಂತ ಅಂದರೆ ಕಾಯಿ ನೀರು ಕಮ್ಮಿ ಹಾಕೋಬೇಕು. ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ಮಟನ್ ಸಾಂಬಾರನ್ನ ತುಂಬ ಟೇಸ್ಟಾಗಿರುತ್ತೆ. ಮಟನ್ ಸಾಂಬಾರ್ಗೆ ಆಯಿಲ್ ಜಾಸ್ತಿ ಯೂಸ್ನೇ ಮಾಡೋಂಗಿಲ್ಲ. ಅದರಲ್ಲೇ ಸ್ವಲ್ಪ ಚರ್ಬಿ ಇರುತ್ತಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೂ ಹಾಕಿರ್ತೀವಿ, ಇವಾಗಲೂ ನೋಡಿ ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು. ಸಾಂಬಾರನ್ನ ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡೋಣ. ಕಾಯಿ ನೀರೆಲ್ಲ ಊದಿರ್ತೀವಲ್ಲ, ಅದ್ರದ್ದು ನೊರೆ ಎಲ್ಲ ಚೆನ್ನಾಗಿ ಕತ್ತರಿಸ್ಬೇಕು. ಚೆನ್ನಾಗಿ ನೊರೆ ಕತ್ತರಿಸಿದ್ರೆ ಮಟನ್ ಸಾಂಬಾರು ತುಂಬ ಟೇಸ್ಟಾಗಿ ಬರುತ್ತೆ. ಪಕ್ಕ ಹಳ್ಳಿ ಸ್ಟೈಲ್ ಮಟನ್ ಸಾಂಬಾರು. ಒಮ್ಮೆ ಈ ರೀತಿ ನೋಡಿ ಮಾಡ್ಕೊಳ್ಳಿ ಮಟನ್ ಸಾಂಬಾರನ್ನ, ತುಂಬ ಚೆನ್ನಾಗಿರುತ್ತೆ. ಯಾವುದೇ ಥರ ಸಾಸ್ಗಳು ಏನೂ ಯೂಸ್ ಮಾಡಿಲ್ಲ.
ಹಳ್ಳಿ ಶೈಲಿಲಿ ಮಟನ್ ಸಾಂಬಾರು. ಅದ್ರ ಮೇಲ್ಗಡೆ ಫ್ಲೇವರ್ಗೆ ಚೆನ್ನಾಗಿರುತ್ತೆ, ಕೊತ್ತಂಬರಿ ಉದುರಿಸ್ತಾ ಇದ್ದೀನಿ. ಫೈನಲಿ ರೆಡಿ ಆಗಿದೆ ಮಟನ್ ಸಾಂಬಾರು. ಮುದ್ದೆಗಂತೂ ಬೆಸ್ಟ್ ಕಾಂಬಿನೇಷನ್ ಅಂದರೆ ಮಟನ್ ಸಾಂಬಾರು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಟನ್ ಸಾಂಬಾರು. ಮುದ್ದೆಗಂತೂ ಸೂಪರ್ ಅಂದರೆ ಸೂಪರ್. ಮಟನ್ ಸಾಂಬಾರಿಗೆ ಮುದ್ದೆ ಕಾಂಬಿನೇಷನ್ನು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.